ವಿದ್ಯಾರ್ಥಿಗಳೇ, ಇದನ್ನ 10ನೇ ತರಗತಿ ಗಣಿತ ವಿಷಯದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣ ಇರ್ಬೋದು, ದೂರದ ಸೂತ್ರ ಇರ್ಬೋದು. ದೂರದ ಸೂತ್ರ d = √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ರೀತಿಯಾದಂಥ ಕೆಲವೊಂದು ಲೆಕ್ಕಗಳನ್ನು ಮಾಡಿದ ಹಿಂದಿನ ತರಗತಿಯಲ್ಲಿ. ಸೊ ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತಿದೆ. ಅದೇ ರೀತಿ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದು. ಸೊ x = m1 x2 + m2 x1 / m1 + m2 ಆ ಥರ ಒಂದು ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋದು ಗೊತ್ತಿದೆ, x1 + x2/2. ಸೊ ಅದೇ ರೀತಿ ಮೂಲ ಬಿಂದುವಿನಿಂದ ನಾವು ಡಿಸ್ಟೆನ್ಸ್ ಅನ್ನು ದೂರವನ್ನು ಕಂಡುಹಿಡಿಯೋ ಸೂತ್ರ √2 d = x² + y². ಸೊ ಇಷ್ಟೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ನಿರ್ದೇಶಾಂಕಗಳನ್ನು ಯಾವ ರೀತಿ ಕಂಡುಹಿಡಿಯೋದು, ಸೊ ಅದರಲ್ಲಿ ಸುಮಾರು ಲೆಕ್ಕಗಳು ಕಲ್ತ್ಕೊಂಡಿದ್ದಾರೆ. ಸೊ ಅದೇ ರೀತಿ ಆ ಎಕ್ಸಾಮಲ್ಲೂ ಸಹ ಈ ಥರ ಲೆಕ್ಕಗಳು ಹೆಚ್ಚೆಚ್ಚು ಕೇಳ್ತಾ ಇರ್ತಾರೆ. ಒಂದು ದೂರ ಸೂತ್ರದ ಮೇಲೆ ಕೇಳ್ತಾರೆ, ಸೊ ಅಥವಾ ತ್ರಿಭುಜದ ವಿಸ್ತೀರ್ಣ ಕೇಳ್ತಾರೆ, ಅಥವಾ ಅದರಲ್ಲೂ ಮತ್ತೆ ಬಂದರೆ ನಿರ್ದೇಶಾಂಕಗಳನ್ನ ಕೇಳ್ತಾರೆ, x ಬೆಲೆ ಕಂಡುಹಿಡಿಯೋದು, ಅಥವಾ ಅವರೇ ಅನುಪಾತವನ್ನು ಕೊಟ್ಬಿಟ್ಟು ನಿರ್ದೇಶಾಂಕ ಕಂಡುಹಿಡಿಯೋದು, ಅಥವಾ ನಿರ್ದೇಶಾಂಕಗಳನ್ನು ಕೊಟ್ಟು ಅನುಪಾತವನ್ನು ಕಂಡುಹಿಡಿಯೋದು. ಸೊ ಈ ರೀತಿಯಾದಂಥ ಕೆಲವೊಂದು ಲೆಕ್ಕಗಳನ್ನು ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರೆ. ಈಗ ನಾವು ಮುಂದಿನ ಒಂದು ಅಧ್ಯಾಯಕ್ಕೆ ಹೋದರೆ, ಸೊ ಅಧ್ಯಾಯ 8ರಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ನಾವು. ಸೊ ನೀವು ಹೆಚ್ಚು ಕಡಿಮೆ ನಾವು 7ನೇ ತರಗತಿಯಿಂದ ನಮಗೆ ವಾಸ್ತವ ಸಂಖ್ಯೆಗಳು ಅಂತ ಗೊತ್ತಿದೆ. ಸೊ ಇದು n ಅಂದರೆ ಇದು ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತೇಳಿ. ಸೊ n = 1, 2, 3, 4 ಆಗುತ್ತೆ. ಸೊ ಅದಾದ್ಮೇಲೆ ಬರೋದು ಹೋಲ್ ನಂಬರ್ಸ್, ಪೂರ್ಣಾಂಕಗಳು. ಅದಾದ್ಮೇಲೆ ಬರ್ತಕ್ಕಂಥ z ಇಂಟೀಜರ್ಸ್ ಅಂತ ಕರೀತಾರೆ. ಸೊ ಇದು ಪೂರ್ಣ ಸಂಖ್ಯೆಗಳು, ಇದು ಪೂರ್ಣಾಂಕಗಳು. ಇದರಲ್ಲಿ ಎರಡು ರೀತಿಯಾದ ಪೂರ್ಣಾಂಕಗಳು ಬರ್ತವೆ, ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳು ಅಂತೇಳಿ. ಸೊ ಅದಾದ್ಮೇಲೆ ಬರ್ತಕ್ಕಂಥದ್ದು q ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಸೊ ಅದಾದ್ಮೇಲೆ ಮತ್ತೆ ಬರ್ತಕ್ಕಂಥ ಇರ್ರಾಷನಲ್ ನಂಬರ್ಸ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ಇವನ್ನೆಲ್ಲ ಏನಂತೀವಿ ನಾವು ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಎಲ್ಲಾನು ಸೇರಿಸಿ ಅದಕ್ಕೆ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಈಗ ಆಲ್ರೆಡಿ ಯಾವುದೇ ಒಂದು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ನಾವು ಈಗ ಭಾಗಲಬ್ಧ ಸಂಖ್ಯೆಗಳನ್ನು p/q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. q = 0 ಅಂತೇಳಿ. p/q ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. q = 0 ಅಂತ ಹೇಳ್ತಾರೆ. ಸೊ ಇರ್ರಾಷನಲ್ ನಂಬರ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ರೆ p/q ರೂಪದಲ್ಲಿ ಬರೆಯಕ್ಕಾಗದೇ ಇರತಕ್ಕಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ಸೊ ಉದಾಹರಣೆಗೆ √2 y ಬೆಲೆ ಸಿಗೋದು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತಾ ಇರ್ತೀವಿ, √3ಗಳು. ಸೊ ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಇವು ಸಹ ವಾಸ್ತವ ಸಂಖ್ಯೆಗಳಿಗೂ ಸೇರ್ಕೊಳ್ತವೆ. ಸೊ ಈ ರೀತಿಯಾದಂತಹ ನಾವು ವಾಸ್ತವ ಸಂಖ್ಯೆಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಈಗ ಆಲ್ರೆಡಿ ಎಲ್ಲರಿಗೂ ನಮ್ಗೆ ಗೊತ್ತಾಗಿದೆ ಯಾವ ಥರ ನಾವು ವಾಸ್ತವ ಸಂಖ್ಯೆಗಳನ್ನು ಇದು 8ನೇ ಕ್ಲಾಸಲ್ಲಿ ಬಂದಿದೆ. ಮತ್ತೆ ನಾವು ಮುಂದೆ ಅಂತ ಬಂದರೆ 9ನೇ ಕ್ಲಾಸಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಎಲ್ಲ ಕಲ್ತ್ಕೊಂಡಿದ್ದಾರೆ. ಸೊ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕೊಟ್ಟಾಗ ಯಾವ ರೀತಿಯಾಗಿ ನಾವು p/q ರೂಪದಲ್ಲಿ ಬರೀತಕ್ಕಂಥದ್ದು, ಅಥವಾ ದಶಮಾಂಶ ರೂಪದಲ್ಲಿ ಕೊಟ್ಟಾಗ p/q ರೂಪದಲ್ಲಿ ಬರ್ತಕ್ಕಂತಹ ಒಂದು ಕಲೆಯನ್ನು ಅಥವಾ ಲೆಕ್ಕಗಳನ್ನು ಸಹ ನೀವು ಕಲ್ತ್ಕೊಂಡಿದ್ದೀರ. ಅದನ್ನು ಬಿಡಿಸು ಸಹ ಇದೆ 9ನೇ ತರಗತಿಯಲ್ಲಿ ಬಂದಿದೆ. ದಶಮಾಂಶ ರೂಪದಲ್ಲಿ ಕೊಟ್ಟರೆ p/q ರೂಪದಲ್ಲಿ ಬರೆಯೋದು, p/q ರೂಪದಲ್ಲಿ ಕೊಟ್ಟರೆ ದಶಮಾಂಶ ರೂಪದಲ್ಲಿ ಬರೆಯೋದು, ದಶಮಾಂಶ ರೂಪದಲ್ಲಿ ಬರೆಯಕ್ಕಾಗದೇ ಇರ್ತಕ್ಕಂಥದ್ದು. ಸೊ ಉದಾಹರಣೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದರೆ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ, ಭಾಗಲಬ್ಧ ಸಂಖ್ಯೆಗಳು ಅಂದರೆ p/q ರೂಪದಲ್ಲಿ ವ್ಯಕ್ತಪಡಿಸಬೇಕು. q = 0 ಅಂದರೆ p/q ಬರೀಬೇಕು, ಅಂಶ ಮತ್ತು ಛೇದ ಇರುತ್ತೆ. q 0 ಸಮ ಅಂದಲೇ ಇರಬೇಕು, ಅಥವಾ ಯಾವುದೇ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ 0 ಬರಬೇಕು, ಅಥವಾ ಭಾಗಲಬ್ಧ ಏನಾಗಬೇಕು ಅಂದರೆ ರೆಕರಿಂಗ್ ಆಗಬೇಕು. ಸೊ ಅಂತ ಹೇಳಿದ್ರಪ್ಪ ಅಂದರೆ ಅದು ಪುನರಾವರ್ತನೆ ಆಗ್ತಾ ಇರಬೇಕು. ಸೊ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆಗೆ 1/3 ಇದು ನಾವು 3ರಿಂದ 1 ಭಾಗಿಸ್ತೇವೆ ಅಂದರೆ ಹೋಗಲ್ಲ, ಪಾಯಿಂಟ್ ಅರ್ಥ ಆಯಿತು. 3 3 9 1 ಉಳಿದು. ಸೊ ನೆಕ್ಸ್ಟ್ ಈ ಥರ ಪುನರಾವರ್ತನೆ ಆಗ್ತಾ ಇದೆ. ಸೊ ಈ ಥರ ನಾವು ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನೇ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ಸೊ ಪುನರಾವರ್ತನೆ ಆಗದೇ ಇದೆ, ಸೊ ಬೇರೆ ಬೇರೆ ನಂಬರ್ ಬರ್ತಾರೆ. ಉದಾಹರಣೆಗೆ 22 / 7 ತೆಗೆದುಕೊಂಡು ನಾವು 7ನ್ನು 22ರಿಂದ ಭಾಗಿಸಿದ್ರೆ 7 3 21 1 ಉಳಿತು, ಪಾಯಿಂಟ್ ಅರ್ಥ ಆಯಿತು. 7 7, ಸೊ 3 ಉಳಿತು, 7 4 28. ಈ ಥರ ನಾವು ಬೇರೆ ಬೇರೆ ನಂಬರ್ ಬರ್ತಾ ಹೋದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇದು ಭಾಗಲಬ್ಧ ಸಂಖ್ಯೆ ಅಂದರೆ ಯಾವುದೇ ಒಂದು ಸಂಖ್ಯೆ ನಾವು ಭಾಗಿಸಿದಾಗ ದಶಮಾಂಶ ಭಾಗಲಬ್ಧ ಇದೆಯಲ್ಲ, ದಶಮಾಂಶ ರೂಪದಲ್ಲಿ ಇರೋದು ಪುನರಾವರ್ತನೆ ಕೊಡ್ತಾ ಇದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾವುದೇ ಒಂದು ಸಂಖ್ಯೆಯನ್ನು ನಾವು p/q ರೂಪದಲ್ಲಿ ಬರೆದಾಗ
ಸೊ ಇಷ್ಟು ನಾನು ವಾಸ್ತವ ಸಂಖ್ಯೆಗಳ ಬಗ್ಗೆ ಹಿಂದೆ ಹೇಳ್ಬೇಕಾಗ್ತದೆ. ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಅಂತ ಅಂದರೆ ಯಾವ್ಯಾವ ಸೇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ವಾಸ್ತವ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಸೇರಿ ನಾವು ವಾಸ್ತವ ಸಂಖ್ಯೆಗಳು ಅಂತೇಳಿ ಹೇಳ್ತೀವಿ. ಸೊ ಇಷ್ಟ ನಿಮ್ಗೆ ಗೊತ್ತಿದ್ರೆ ನಾವು ಮುಂದೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾವು ಯಾವುದೋ ಒಂದು ಭಾಗಾಕಾರ ಕ್ರಮವನ್ನು ನಾವು ನೀವು ನೋಡಿದ್ರೆ, ಉದಾಹರಣೆಗೆ ನಾನು ಯಾವುದೋ ಒಂದು 10ನ್ನು 3ರಿಂದ ಭಾಗಿಸ್ತೀನಿ ನನ್ನ ಕಡೆ, 3 3 9 1 ಇತ್ತು. ಸೊ ಇದೇನಾಗುತ್ತೆ ಅಂದರೆ 10 ಎ ಅಂತ ತೆಗೆದುಕೊಂಡ್ರೆ ಇದನ್ನು 10 is equal to b into q. b ಅಂದರೆ ಸೊ ಇಲ್ಲಿ b into q ಅಂದರೆ ಇದನ್ನು 10 ತಗೊಂಡ್ರೆ ಸೊ ಇದು 3 3 9 ಪ್ಲಸ್ ಶೇಷ ಒಂದಾಗುತ್ತೆ. ಸೊ ಇದನ್ನು ಎ ಅಂತ ತೆಗೆದುಕೊಂಡ್ರೆ ಇದು b into q ಪ್ಲಸ್ r ಅಂದರೆ. ಸೊ ಇಲ್ಲಿ ಭಾಜ್ಯ ಇಸ್ ಈಕ್ವಲ್ ನಾವು ಇನ್ನೊಂದು ಹೇಳ್ಬೋದು, ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಲೆಕ್ಕ. ಒಂದು ಉದಾಹರಣೆ, ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ನಾವು ತೆಗೆದುಕೊಂಡ್ರೆ ಸೊ ಏನಾಗಿರುತ್ತೆ ಅಂತಂದ್ರೆ ಭಾಗಾಕಾರ ಮಾಡಿದಾಗ, ಸೊ ಇಲ್ಲಿ ನಾವು ಭಾಜ್ಯವನ್ನು ನಾವು ಭಾಜಕದಿಂದ ಭಾಗಾಕಾರ ಮಾಡಿದಾಗ ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ ಬರುತ್ತೆ. ಸೊ ಯಾವ್ದಾರ ಉದಾಹರಣೆ ತಗೊಂಡ್ರೆ ಈಗ ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಆರ್, ಬಿ ಇಂಟು ಕ್ಯೂ ಪ್ಲಸ್ ಆರ್ ಅಂತ ನಾವು ನೋಡಿ. ಇದ್ರ ಮೇಲೆ ನಿಮಗೆ ಹೆಚ್ಚು ಲೆಕ್ಕ ಕೇಳ್ತಕ್ಕಂಥ ಇದನ್ನ ನಾವು ಯೂಕ್ಲಿಡ್ನ ಭಾಗಾಕಾರ ಅಂತ ಹೇಳಿ ಕರಿತೀವಿ. ಏನಂತ ನಾವು ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಅಂತ, ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಅಂತೇಳಿ ಕರಿತೀವಿ. ಸೊ ಈಗ ಒಂದು ಈ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯದ ಮೇಲೆ ಸೊ ಯಾವುದೇ ಒಂದು ಲೆಕ್ಕ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಅದರ ಮಾಸಾಹವನ್ನು ಸುಲಭವಾಗಿ ಕಂಡಿದ್ದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಯೂಕ್ಲಿಡ್ ಏನು ಮಾಡ್ತಾನೆ, ಸೊ ಈ ಒಂದು ಭಾಗಾಕಾರ ಅನುಕ್ರಮೇಯವನ್ನು ಇಂಟ್ರೊಡ್ಯೂಸ್ ಮಾಡಿ ಯಾವ ರೀತಿ ಮಾಡೋದು, ಭಾಗಾಕಾರ ಮಾಸಾಹವನ್ನು ಯಾವ ರೀತಿ ಕಂಡುಹಿಡಿದು ಎರಡು ಅಂಕೆಗಳನ್ನು ಕೊಟ್ಟಾಗ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸುಲಭವಾಗಿರುತ್ತೆ, ಅತ್ಯಂತ ಸುಲಭವಾಗಿರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಇಸ್ ಈಕ್ವಲ್ ಟು ನಾವು ಮಾಡ್ತಾ ಹೋಗೋಣ. ಸೊ ಯೂಕ್ಲಿಡ್ ಭಾಗಾಕಾರ ಅನುಕ್ರಮೇಯ ಸೂತ್ರ ಏನಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ಅಂತೇಳಿ ಅದಕ್ಕೆ ಕರಿತೀವಿ. ಸೊ ಅದೇ ರೀತಿ ಇದನ್ನು ನಾವು ಮತ್ತೆ ಇನ್ನೊಂದು ರೀತಿಯಾಗಿ ಸಹ ಹೇಳ್ಬೋದು. ಇದನ್ನು ಏನಪ್ಪ ಅಂತ ಹೇಳಿದ್ರೆ ಸೊ ಅದನ್ನ ಅಂಕಗಣಿತದ ಮೂಲ ಪ್ರಮೇಯನೂ ಬರುತ್ತೆ. ಸೊ ಅದು ಆಮೇಲೆ ಮುಂದಿನ ಒಂದು ತರಗತಿಯನ್ನು ಮಾಡೋಣ, ಮುಂದಿನ ಒಂದು ಘಟಕದಲ್ಲಿ. ಸೊ ಈಗ ನಾವು ಈ ಒಂದು ಸೂತ್ರ ಬರೋಣ. ಸೊ ಯಾವುದು ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಸೊ ಆರ್ ಅಂದ್ರೆ ಶೇಷ, ಬಿ ಅಂದ್ರೆ ಕ್ಯೂ ಅಂದ್ರೆ ಭಾಗಲಬ್ಧ, ಬಿ ಅಂದ್ರೆ ಭಾಜಕ, ಸೊ ಬಿ ಎ ಅಂದ್ರೆ ಭಾಜ್ಯ. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ನಾವು ಒಂದು ಸೂತ್ರ ಹಾಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಈಗ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ಪ್ರತಿಯಿಂದ ನಾವೇನು ಮಾಡ್ತೀವಿ, ಎರಡು ಅಂಕೆಗಳನ್ನು ಕೊಟ್ಟಾಗ, ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಏನು ಮಾಡ್ತೀವಿ, ಅದಕ್ಕೆ ಮಾಸಾಹವನ್ನು ಕಂಡುಹಿಡಿತೀವಿ. ಸೊ ಈಗ ಅದ್ರ ಮೇಲೆ ನಾವು ಮಾಸಾಹವನ್ನು ಕಂಡುಹಿಡಿದು ಇದು ನಿಮ್ಗೆ ಯಾವುದೇ ಕ್ವಶನ್ ಪೇಪರಲ್ಲಿ ವಾಸ್ತವ ಸಂಖ್ಯೆಗಳ ಮೇಲೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ಮೇಲೆ ಒಂದು ಲೆಕ್ಕ 2 ಮಾರ್ಕ್ಸ್ ಇರುತ್ತೆ. ಮತ್ತೆ ಅದರಲ್ಲಿ ಮತ್ತೆ ಇನ್ನು ಅವಿಭಾಜ್ಯ ಸಂಖ್ಯೆಗಳಾಗಿ ಪರಿವರ್ತನೆ ಮಾಡೋದು ಒಂದು ಲೆಕ್ಕ ಇರುತ್ತೆ. ಸೊ ಅಲ್ಲಿ ನಿಮಗೆ ಸುಲಭವಾಗಿ ಇದರಲ್ಲಿ 4 ಮಾರ್ಕ್ಸ್ ನಿಮಗೆ ಈ ಒಂದು ಚಾಪ್ಟರ್ನಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರುತ್ತೆ. ಸೊ ಈಗ ಅದನ್ನು ಈಗ ಒಂದು ಲೆಕ್ಕ ತೆಗೆದುಕೊಳ್ತೀವಿ. ಯಾವ ರೀತಿಯಾಗಿ ನಾವು ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮೆಯನ್ನು ಉಪಯೋಗಿಸಿ ನಾವು ಇಲ್ಲಿ ಮಾಸಾಹವನ್ನು ಕಂಡುಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ನಾನು 455 ಮಾಸ ಬೇರೆ ವಿಧಾನದಲ್ಲೂ ಕಂಡುಹಿಡಿಬಹುದು, ಆದರೆ ಇದು ಸುಲಭವಾದಂಥ ಒಂದು ಲೆಕ್ಕ ಆಗುತ್ತೆ. 455 ಮತ್ತು 42 ಪೂರ್ಣಾಂಕಗಳ ಮಾಸಾಹವನ್ನು ಕಂಡುಹಿಡಿ. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ. ಈಗ ಅಲ್ಲಿ 405 ಯಾವ ದೊಡ್ಡ ಸಂಖ್ಯೆ ಅದನ್ನು ಫಸ್ಟ್ ತಗೋಬೇಕಾಗುತ್ತೆ. ಸೊ ಯಾವ ದೊಡ್ಡ ಸಂಖ್ಯೆ ಬರೋದ್ರಲ್ಲಿ 455 ಇಸ್ ಈಕ್ವಲ್ 42ರಿಂದ ಎಷ್ಟು ಸರಿ ಭಾಗಿಸಿದ್ರೆ ಕೊನೆವರೆಗೂ ಹೋಗುದು. 42 11 ಹೋಗಲ್ಲ, 42 11 ಹೋದ್ರೆ ಎಷ್ಟಾಗುತ್ತೆ ನಮ್ಮ ಕಡೆ 11ರಿಂದ ಭಾಗಿಸ್ತಾ ಹೋದ್ರೆ ನಾವು ಎಷ್ಟಾಗುತ್ತೆ 10 ಅಂತ ಹೇಳಿದ್ರೆ 420 ಆಗುತ್ತೆ, ಮತ್ತೆ 42 ಸೇರಿ 465 ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಇಲ್ಲಿ 455ರಿಂದ ಕೊನೆವರೆಗೂ ಭಾಗಿಸ್ಬೇಕು. ಎಲ್ಲಿವರೆಗೂ ಹೋಗುತ್ತೆ ಅಂತ 42 10 420 ಸರಿ ನಮ್ಮ ಕಡೆ. ಸೊ ಉಳಿದ ಎಷ್ಟು ಉಳಿತೀವಿ 35 ಈ ತರ. ಸರಿ ಜಾಸ್ತಿ ಇಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅಷ್ಟಾಗುತ್ತೆ ನಾವು ಇಲ್ಲಿ ಹೋಗಿಸ್ಬೇಕಾಗುತ್ತೆ. 42ಕ್ಕೆ 420 ಪ್ಲಸ್ ಎಷ್ಟು ಶೇಷ ಉಳಿತು 35. ನೋಡಿ ಭಾಗಾಕಾರ ಬಿಟ್ಟರೆ ಏನಿಲ್ಲ ಇದರಲ್ಲಿ, ಹೌದಲ್ವಾ? ಸರಿ ನೋಡ್ಕೊಳ್ಳಿ, 455 ನಾವು 42ರಿಂದ ಭಾಗಿಸ್ತಾ ಇದ್ದೀವಿ. 42ಕ್ಕೆ 420 ಪ್ಲಸ್ ಎಷ್ಟು ಉಳಿತು 10 ಹೋಗುತ್ತೆ ಅಂತ ಹೇಳಿದ್ರು.
ಉಳಿತೆ 35 ಉಳಿತೆ. ಮತ್ತೆ ನಾವು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 42ರಿಂದ ಭಾಗಿಸಬೇಕಾಗುತ್ತೆ. 42ರಿಂದ ನಾವು 35ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ? 35ರಲ್ಲಿ 35 ಎಷ್ಟು ಉಳಿತೆ? 7 ಉಳಿತೆ ಶೇಷ. ಸೊ 35ರಿಂದ 35 ಪ್ಲಸ್ 7 ನೆಕ್ಸ್ಟ್ 35 ನಾವು ಭಾಗಿಸಿದ್ರೆ ಎಷ್ಟಾಗುತ್ತೆ? 7 ಐತಿ 35 ಪ್ಲಸ್ 0 ಆಗುತ್ತೆ. ಆದ್ದರಿಂದ ಮಾಸಾಹ ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ ಇಷ್ಟು 7 ಆಗುತ್ತೆ. ಸೊ ಆದ್ದರಿಂದ ಮಾಸಾಹ 7 ಆಗುತ್ತೆ. ಸೊ ಇದು ಒಂದು ಸುಲಭವಾದಂಥ ವಿಧಾನ, ಸುಲಭವಾಗಿ ನಾವು ಕಂಡುಹಿಡಬಹುದು. ಅಥವಾ ನಾವು ಬೇರೆ ವಿಧಾನದಲ್ಲಿ ನೀವೆಲ್ಲ ಹಿಂದಿನ ತರಗತಿಯಿಂದ ಅವಿಭಾಜ್ಯ ಅಪವರ್ತನಾಗಿ ಬರೆದು ಮಾಸಾಹವನ್ನು ಕಂಡುಹಿಡಿದರ ಅದನ್ನು ನೋಡಿ ಯಾವ ರೀತಿ ಇರ್ತದೆ. ಸೊ ಉದಾಹರಣೆಗೆ 455 ನಾವು ಭಾಗಿಸ್ತಾ ಹೋದ್ರೆ ನೋಡಿ ಅವಿಭಾಜ್ಯ ಅಪವರ್ತನಾಗಿ ಬರೆದು ಆಮೇಲೆ 2 ಇರೋದನ್ನು ತೆಗೆದ್ರೆ ಮಾಸಾಹ ಲಾಸ ಆಗುತ್ತೆ. ಇಲ್ಲಿ ಇದೇ ತರ ಈ ತರ ಮಾಡಿದ್ರು ಇದು ಸುಲಭವಾಗಿರುತ್ತೆ. ಇದು ಭಾಗ ಯಾವ್ದು ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಪ್ರಕಾರ ಇದು ಮಾಡ್ತಾ ಇರೋದು. ಇನ್ನೊಂದು ರೀತಿ ಮಾಡಿ ಯಾವ ತರ ಅಂತ ಹೇಳಿ ಸೊ ಅದನ್ನು ಕಲ್ತ್ಕೊಂಡ್ರೆ ಅವಾಗ ನಮಗೆ ಗೊತ್ತಾಗುತ್ತೆ ಯಾವ್ದು ಈಸಿ ಅಂತ ಹೇಳಿ. 5ರಿಂದ ಭಾಗಿಸ್ತಾ ಇದ್ದೀನಿ 945 5 5 ಸರಿಗೆ ಮತ್ತೆ ಇಲ್ಲಿ 9 1 10 ಇದೆ ಅಂತ ಹೇಳಿದ್ರೆ ಎಷ್ಟರಿಂದ ಭಾಗ ಆಗುತ್ತೆ? 7ರಿಂದ ಭಾಗ ಆಗುತ್ತೆ ನೋಡಿ. 7ರಿಂದ ಭಾಗಿಸಿದ್ರೆ 7 7 7 3 21 ಎಷ್ಟಾಗುತ್ತೆ? 7 3 21 13 ಆಯ್ತು. 13 7 ಸರಿಗೆ 1 ಆಯ್ತು. ಸೊ ಇದು ನಾವು 455 ಅವಿಭಾಜ್ಯ ಅಪವರ್ತನ ಹೇಗೆ ಬರೀಬಹುದು? 5 × 7 × 13 ಅಂತ ಬರೀಬಹುದು. ಇದು ಮಾಮೂಲಿಯಾಗಿ ನಾವು ಮಾಡ್ತಕ್ಕಂಥ ನಾವು 7ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಯಾವ ರೀತಿ ಮಾಡಬಹುದು. ಇದು ನಾವು ಇಲ್ಲಿ ಮಾಡ್ತಿರ್ತೇವೆ ನಿಮ್ಗೆ SLC ನಲ್ಲಿ ಒಂದು ಹೊಸ ವಿಧಾನ. ಯೂಕ್ಲಿಡ್ನ ಭಾಗಕ್ಕೆ ಯೂಕ್ಲಿಡ್ ಏನ್ ಮಾಡ್ತಾ ಈ ರೀತಿಯಾಗಿ ಒಂದು ಮೆಥಡ್ ಅನ್ನ ಒಂದು ಕ್ರಮವನ್ನ ಕರೆದ. ಸೊ ಇದೊಂದು ವಿಧಾನ ಮತ್ತೆ ಇನ್ನೊಂದು ವಿಧಾನ. ಸೊ ಮತ್ತೆ 42 ನಾವು ಭಾಗಿಸ್ತಾ ಹೋದ್ರೆ 5ರಿಂದ ಭಾಗಿಸಿದ್ರೆ ಹೋಗುತ್ತಾ 5 37 ಆಗಲಿ 7 35 7ರಿಂದ ಭಾಗಿಸಿ 5ರಿಂದ ಹೋಗಲ್ಲ 7 ಆಗಲಿ 42 42 ನಾವು 7 × 6 ಅಂತ ಬರೀಬಹುದು ಅವಿಭಾಜ್ಯ ಅಪವರ್ತನ. ಮತ್ತೆ ಇನ್ನು ಮತ್ತೆ ಭಾಗಿಸ್ಬೋದು ಇದನ್ನ 3 × 6 ಅಂತ ಹೇಳಿ. ಸೊ ಮತ್ತೆ ಇದು ಬೇಕು 3 × 2 ಅಂತ ಬರೀಬಹುದು. ಸೊ ಈಗ ಇವೆರಡನ್ನ ಕಂಪೇರ್ ಮಾಡಿ ಇದನ್ನು ಇದನ್ನು ಎರಡು ಹೋಲಿಸಿ ಈ ಎರಡರಲ್ಲಿ ಇರೋದು ಮಾಸಾಹ. ಎರಡರಲ್ಲಿ ಏನಿದೆ? 7 ಇದೆ, ಇಲ್ಲಿ 7 ಇದೆ. ಸೊ ಆದ್ದರಿಂದ ಮಾಸಾಹ ಏನಾಗುತ್ತೆ? 7 ಆಗುತ್ತೆ. ಲಾಸಾಹ ತೆಗೆದುಕೊಂಡ್ರೆ ಎರಡರಲ್ಲಿ ಎರಡು ಬಂದು ಉಳಿದಿಲ್ಲ ಬಂದ್ರೆ ಲಾಸ ಆಗುತ್ತೆ. ಅದು ಬಿಡಿ ಲಾಸ ಆಗುತ್ತೆ ನೋಡೋಣ. ಸೊ ಈಗ ನಮಗೆ ಬೇಕಾಗಿರೋ ಮಾಸಾಹ ಸರಿಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಎರಡರಲ್ಲೂ ಇರ್ತಕ್ಕಂಥ ಮಹತ್ತಮ ಸಾಮಾನ್ಯ ಅಪವರ್ತನ ಎರಡರಲ್ಲೂ ಸಾಮಾನ್ಯವಾಗಿ ಇರ್ತಕ್ಕಂಥದ್ದನ್ನು ನಾವು ಮಾಸಾಹ ಅಂತ ಹೇಳಿ ಕರಿತೀವಿ. ಸೊ ಆದ್ದರಿಂದ ಇಲ್ಲಿ 7 ಮಾಸಾಹ ಎಷ್ಟಾಗುತ್ತೆ? 7 ಆಗುತ್ತೆ. ಇಲ್ಲೂ ಈ ಮೆಥಡ್ ಅಲ್ಲಿ 7 ಆಗಿದೆ. ಸೊ ಅದರಿಂದ ಇದೊಂದು ಸುಲಭವಾದ ವಿಧಾನ ಆಗುತ್ತೆ. ಅವರು ಯಾವ ರೀತಿ ಕೇಳ್ತಾರೆ ಆ ಥರ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮದ ಮುಖಾಂತರನೇ ಮಾಡಿ ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡಬೇಕು. ವಿದ್ಯಾರ್ಥಿಗಳಿಂದ ಸುಲಭವಾಗಿದೆ ಅಲ್ವಾ? ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಭಾಗಾಕಾರ ಮಾಡೋದು, ಭಾಜಕ, ಶೇಷ ಇಷ್ಟನ್ನು ನೀವು ಕಲ್ತ್ಕೊಂಡ್ರೆ ನೀವು ಸುಲಭವಾಗಿ ಇದ್ರ ಮೇಲಿನ ಲೆಕ್ಕಗಳನ್ನು ಯೂಕ್ಲಿಡ್ನ ಕ್ರಮಾವಧಿಯಿಂದ ನಾವು ಲೆಕ್ಕವನ್ನ ಮಾಡ್ಬೋದು. ಸೊ ಇನ್ನೊಂದು ನಾವು ಉದಾಹರಣೆ ಇದನ್ನ ತೆಗೆದುಕೊಳ್ಳೋಣ. ಒಂದು ಭಾಗಾಕಾರ ಅನುಕ್ರಮೆಯಿಂದ ನಾವಿಲ್ಲಿ ಯಾವುದು ಮಾಸಾಹವನ್ನು ಕಂಡುಹಿಡಿದು ಯಾವ ರೀತಿ ಅಂತ ಹೇಳಿ ನಿಮ್ಗೆ ಅಭ್ಯಾಸದಲ್ಲಿ ಬೇಕಾಗಿದೆ ಅದು ಮಾಡಿ. ಸೊ ಒಂದು 2-3 ಲೆಕ್ಕ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದು ಸುಲಭವಾಗಿ ಬರ್ತಾ ಹೋಗುತ್ತೆ. ಸೊ ಅಭ್ಯಾಸದಲ್ಲಿ ಒಂದು ಲೆಕ್ಕ ಇದೆ. ಇದನ್ನ ನಾವು ಭಾಗಾಕಾರ ಅನುಕ್ರಮೇಯದ ಮೂಲಕ ನಾವು ಮಾಡೋಣ ಲೆಕ್ಕವನ್ನ ಮಾಡೋಣ. ಇಲ್ಲಿ ಯಾವುದು ಯೂಕ್ಲಿಡ್ನ ಅಭ್ಯಾಸ 8.1 ಇದೆ. ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕೆಳಗಿನ ಸಂಖ್ಯೆಗಳ ಮಾಸಾಹವನ್ನು ಕಂಡುಹಿಡಿಯುವ ಒಂದು 2 ಲೆಕ್ಕ ಮಾಡಿದೆ. ಸೊ ಒಂದು ತೆಗೆದುಕೊಳ್ಳೋಣ. ಸೊ 135 ಮತ್ತು 225 ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಕೆಳಗಿನ ಸಂಖ್ಯೆಗಳ ಮಾಸಾಹವನ್ನು ಕಂಡುಹಿಡಿಯಿರಿ ಮಾಡಿ. ಸೊ ಇದರಲ್ಲಿ ಯಾವುದು ದೊಡ್ಡದು? 225 ಅದನ್ನು ತಗೋಬೇಕಾಗುತ್ತೆ. ಸೊ 225 ತೆಗೆದುಕೊಂಡ್ರೆ 135ರಿಂದ ಭಾಗಿಸ್ತಾ ಹೋದ್ರೆ 135 ಎರಡನೇ ಅಂತ ತೆಗೆದುಕೊಂಡ್ರೆ ಏನಾಗುತ್ತೆ? 270 ಆಗುತ್ತೆ. ಹಾಗೆ ಎರಡು ಹೋಗಲ್ಲ. ಅದರಿಂದ ಒಂದೇ ತೆಗೆದುಕೊಂಡು 135 ಒಂದೇ 135 ಪ್ಲಸ್ ಎಷ್ಟು ಉಳಿಯುತ್ತೆ? 135ರಿಂದ 225 ಭಾಗಿಸಿದ್ರೆ 225 ಭಾಗಿಸಿದ್ರೆ 135 ಒಂದೇ 135 90 ಉಳಿಯುತ್ತೆ. 90 ಮತ್ತೆ 125 ಸೊ ಇದೆ ಎಷ್ಟು ಉಳಿಯುತ್ತೆ? ಯಾವುದು ಶೇಷ ಎಷ್ಟು ಉಳಿಯುತ್ತೆ? 90 ಉಳಿಯುತ್ತೆ. ಸೊ ಈಗ ನಾವೇನು ಮಾಡಬೇಕು? ಮತ್ತೆ ಅದನ್ನ ಕಂಟಿನ್ಯೂ ಮಾಡಬೇಕು. 135 ನಾವು 90ರಿಂದ ಭಾಗಿಸಿದ್ರೆ 91 90 ಎಷ್ಟು ಉಳಿಯುತ್ತೆ? ಪ್ಲಸ್ 45 ಉಳಿಯುತ್ತೆ. 45 90ರಿಂದ ನಾವು ಭಾಗಿಸಿದ್ರೆ 45 2 90 ಶೇಷ 0 ಬಂತು. ಶೇಷ 0 ಬಂದ್ಮೇಲೆ ಅಲ್ಲಿಗೆ ಮುಗಿಯಿತು. ಸರಿ, ಯಾವುದು ನಾವು ಈಗ 135
ಮತ್ತು 225ರ ಮಾಸಾಹ ಎಷ್ಟಾಗುತ್ತಪ್ಪ 45 ಆಗುತ್ತೆ. ಸೊ ಈ ತರ ನಾವು ಲೆಕ್ಕವನ್ನ ಮಾಡಬೇಕಾಗುತ್ತೆ. ಸೊ ನಾವು ಮಾಮೂಲಿಯಾಗಿ ನಾವು ಲೆಕ್ಕವನ್ನ ಮಾಡ್ಬೋದು. ಸೊ ಇದು ಯಾವ ರೀತಿ ಅಂತ ಗೊತ್ತಾಯ್ತಲ್ಲ, ಅವಿಭಾಜ್ಯ ಅಪವರ್ತನ ಬರ್ಕೊಂಡು ಇದು ನಾವು ಮಾಮೂಲಿ 8ನೇ ಕ್ಲಾಸ್ 7ನೇ ಕ್ಲಾಸ್ ಕಲಿತಕ್ಕಂಥ ಒಂದು ಸಾಮಾನ್ಯವಾದಂಥ ಒಂದು ಮಾಸಾಹ ಕಂಡಿಡಿದು ಇದು ಈ ರೀತಿಯ ಕಂಡಿಡಿದು ಆ ರೀತಿಯ ಕಂಡಿಡಿದು. ಆದರೆ ನೀವು 10th ಅಲ್ಲಿ 10ನೇ ತರಗತಿಗೆ ಹೋದಾಗ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಅಂತ ಕೇಳಿದ್ರೆ ಅದೇ ಮೆಥಡ್ ನಾವು ಉಪಯೋಗಿಸಿ ಲೆಕ್ಕ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೋಡಿ 45 ಇಂಟು 3 45 3 135 ಆಗುತ್ತೆ. ಇದಕ್ಕೆ 225 ಅಂದ್ರೆ 45 5 ಎರಡರಲ್ಲಿ ಇರೋದು ಯಾವುದ್ರಲ್ಲಿ 45. ಆದ್ದರಿಂದ 45 ಮಾಸಾಹ ಆಗುತ್ತೆ. ನೋಡಿ ಸುಲಭವಾಗಿದೆ ಅಲ್ವ ವಿದ್ಯಾರ್ಥಿಗಳೇ? ಸೊ ನೋಡಿ ಸುಲಭವಾಗಿದೆ. ಯಾವ ದೊಡ್ಡ ಅಂಕಿನ ತಗೋಬೇಕು, ದೊಡ್ಡ ಅಂಕಿನ ತೆಗೆದುಕೊಂಡು ಭಾಜಕದಿಂದ ನಾವು ಮಾಡಬೇಕಿಲ್ಲಿ ಎಷ್ಟಾವರ್ತಿ ಹೋಗುತ್ತೆ ಅಂತ ಬರ್ಕೊಂಡು ಶೇಷವನ್ನು ಬರೀಬೇಕು. ಮತ್ತೆ ಇದರಲ್ಲಿ ನಾವು ದೊಡ್ಡ ಅಂಕಿನ ತಗೋಬೇಕು, ಇದು ಶೇಷವನ್ನು ತಗೋಬೇಕು ಎಷ್ಟೈತೆ ಅಂತ, ಎಷ್ಟಾವರ್ತಿ ಹೋಗುತ್ತೆ ಹಾಕೊಂಡು ಉಳಿದಿದ್ದು ಶೇಷವನ್ನು ಬರೀಬೇಕು. ಮತ್ತೆ ಇದರಲ್ಲಿ ಯಾವ ದೊಡ್ಡ ಅಂಕಿ ತಗೋಬೇಕು, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಷ್ಟು ದೂರ ಆಗ್ಬೋದು, ಶೇಷ 0 ಬರೋವರೆಗೂ ನಾವು ಇಲ್ಲಿ ತಗೋಬೇಕಾಗುತ್ತೆ. ಯಾವ ದೊಡ್ಡ ಅಂಕಿ ಇರುತ್ತೆ ಅದು ಮಾಸಾಹ. ಶೇಷ 0 ಬಂದಾಗ ಶೇಷ 0 ಬಂದಾಗ ಮುಗಿಯುತ್ತೆ ನಿಮಗೆ. ಸೊ ಅಲ್ಲಿಗೆ ಏನಾಗಿರುತ್ತೆ ಅಲ್ಲಿ ಯಾವ ದೊಡ್ಡ ಅಂಕಿ ಇದರಲ್ಲಿ ಇರುತ್ತೆ ಕೊನೆ ಲಾಸ್ಟ್ ಶೇಷ 0 ಬಂದಾಗ ಅದು ಮಾಸಾಹ ಆಗಿರುತ್ತದೆ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಇನ್ನು ಹಲವಾರು ಲೆಕ್ಕಗಳನ್ನು ನೀವು ಇದನ್ನು ತೆಗೆದುಕೊಂಡು ನಾವು ಮಾಡ್ಬೋದು. ಸೊ ಮತ್ತೆ ಇದು ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ, ನಮ್ದು ಯಾವುದ್ರಲ್ಲಿ ಲೆಕ್ಕ ಅಂತ ಹೇಳಿದ್ರೆ ಇನ್ನೊಂದು ಉದಾಹರಣೆಯನ್ನ ನಿಮ್ಮ ಉದಾಹರಣೆಯಲ್ಲೇ ಕೊಟ್ಟಿದ್ದಾರೆ, ಅದನ್ನು ನೀವು ಬರ್ಕೊಂಡ್ಬಿಟ್ಟಿದ್ದು ಹೇಳ್ತೀನಿ. ಸೊ ಬೋರ್ಡ್ನ ಬರೆಯೋದಕ್ಕೆ ಏನಪ್ಪ ಅಂದ್ರೆ ಹಾಗೆ ಹೇಳ್ಬೋದು. ಒಬ್ಬ ಸಿಹಿ ತಿಂಡಿ ವ್ಯಾಪಾರಿಯ ಬಳಿ 420 ಕಾಜು ಬರ್ಫಿಗಳು ಮತ್ತು 130 ಬಾದಾಮಿ ಬರ್ಫಿಗಳಿವೆ. ಪ್ರತಿ ಗುಂಪಿನಲ್ಲಿ ಒಂದೇ ಸಂಖ್ಯೆಯ ಬರ್ಫಿಗಳಿರುವಂತೆ ಹಾಗೂ ತಟ್ಟೆಯಲ್ಲಿ ಅವು ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲೊಂದು ಪೇರಿಸಲು ಆಕೆಯು ಬಯಸುತ್ತಾಳೆ. ಹೀಗೆ ಪಡೆಯಬೇಕಾದರೆ ಪ್ರತಿ ಗುಂಪಿನಲ್ಲಿ ಜೋಡಿಸಬಹುದಾದ ಬರ್ಫಿಗಳ ಸಂಖ್ಯೆ ಎಷ್ಟು ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಮಾಸವನ್ನು ಕಂಡುಹಿಡಿಯಬೇಕು. ಯಾವುದು 420 ಕಾಜು ಬರ್ಫಿಗಳು, ಕಾಜು ಬರ್ಫಿಗಳು. ಇನ್ನೊಂದು ಯಾವುದು 130 ಬಾದಾಮಿ ಬರ್ಫಿಗಳು, ಬಾದಾಮಿ ಬರ್ಫಿಗಳು. ಸೊ ಇವೆರಡಕ್ಕೂ ನಾವು ಮಾಸಾಹ ತೆಗೆದುಕೊಂಡ್ರೆ ನಾವು ಎಷ್ಟೆಷ್ಟು ಜೋಡಿಸ್ಬೋದು ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅವಾಗ ಅಷ್ಟು ಗುಂಪು ಮಾಡ್ಬೋದು ಅಂತೇಳಿ ಹೇಳ್ಬೋದು, ಎಷ್ಟು ಗುಂಪುಗಳನ್ನ ಮಾಡ್ಬೋದು ಅಂತೇಳಿ. ಈಗ ನಾವು ತೆಗೆದುಕೊಳ್ಳೋಣ. ಸೊ ಇವೆರಡಕ್ಕೂ ನಾವು ಮಾಸಾಹ ತೆಗೆದುಕೊಂಡ್ರೆ 420 ಮತ್ತು 130ಕ್ಕೆ ಮಾಸಾಹ ಮಾಡೋಣ ಅಷ್ಟು ಎಷ್ಟು ಬರುತ್ತೆ ಅಂತ. ಸೊ ಆಗ ನಮಗೆ ಒಂದು ಯಾವುದೋ ಒಂದು ಐಡಿಯಾ ಬರುತ್ತೆ ಯಾವ ಥರ ಅಂತ. ಸೊ 420 ಯಾವುದು ಎರಡನೇ ದೊಡ್ಡ ಸಂಖ್ಯೆ ಯಾವುದು 420 130 ಭಾಗಿಸ್ತಾ ಹೋಗ್ತೀವಿ. 130 ಎಷ್ಟಾಗುತ್ತೆ 3 ಹೋಗುತ್ತಾ, ಎರಡು ಹೋಗ್ತದೆ. 2 ಅಂದ್ರೆ 260, 130 ಅಂದ್ರೆ 130, 132 260, 3 ಹೋಗ್ಬೋದು. ಸೊ 133 ಎಷ್ಟಾಗುತ್ತೆ 390 ಆಗುತ್ತೆ, ಹೌದಲ್ವಾ? 3 × 0 0 390 390 ಆಯ್ತು. ಇನ್ನು ಎಷ್ಟು ಉಳಿತು ಇದಕ್ಕೆ? ಇನ್ನು 30 ಉಳಿತು, ಹೌದಲ್ವಾ? ಶೇಷ ಎಷ್ಟು ಉಳಿತು? 30 ಶೇಷ ಉಳಿತು. ಸೊ ಈಗ ನಾವು ಯಾವ ತಗೋಬೇಕು? ಇಷ್ಟರಲ್ಲಿ ಯಾವುದು ದೊಡ್ಡ ಅಂಕಿ? 130 ದೊಡ್ಡ ಅಂಕಿ. ಶೇಷ ಯಾವುದಿದೆ? 30. 30 ಎಷ್ಟಾಗುತ್ತೆ ನೋಡಿ, 30 × 4 ಹೋದ್ರೆ 34 120. 120 ಶೇಷ ಎಷ್ಟು ಉಳಿತು? 10 ಉಳಿತೆ. ಸೊ ಅದೇ ರೀತಿ ನಾವು ಇದ್ರ ದೊಡ್ಡದು 30 ದೊಡ್ಡದು, ಮತ್ತೆ 10 ಭಾಗಿಸ್ಬೇಕು. 30 ಪ್ಲಸ್ ಶೇಷ 0. ಅಲ್ಲಿಗೆ ಇದ್ರ ಮಾಸಾಹ ಏನಾಗುತ್ತೆ? ಮಾಸಾಹ ಎಷ್ಟಾಯ್ತು? 10 ಆಯ್ತು. ಸೊ ಈಗ ಅವನು ಏನಂತ ಜೋಡಿಸ್ಬೋದು ಅಂತ ಹೇಳಿದ್ರೆ, ಸಿಹಿ 420 130 ಮಾಸ 10 ಆಗಿದೆ. ಆದ್ದರಿಂದ ಸಿಹಿ ತಿಂಡಿ ವ್ಯಾಪಾರಿಯು 2 ರೀತಿ ಬರ್ಫಿಗಳ 10 ಗುಂಪುಗಳನ್ನಾಗಿ ಮಾಡಬಹುದು. 10 ಗುಂಪುಗಳನ್ನಾಗಿ ನಾವು ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಎಷ್ಟೆಷ್ಟು ಗುಂಪು ಮಾಡಬೇಕು ಅಂತ ಇದೊಂದು. ಸೊ ಸಿಹಿ ತಿಂಡಿ 2 ಮಿಕ್ಸ್ ಮಾಡ್ಕೊಂಡು ಒಂದು ಗುಂಪು, ಗ್ರೂಪ್ 1, ಇದೊಂದು 2 ಗುಂಪು, ಸೊ ಇದೊಂದು 3 ಗುಂಪು, ಈ ತರ ಅವನು 10 ಗುಂಪುಗಳನ್ನು ಮಾಡುವುದು. ಆದರೆ ಯಾವ್ಯಾವುದನ್ನ ಎಷ್ಟೆಷ್ಟು ಇಡಬೇಕು ಅನ್ನೋದನ್ನ ಸಿಹಿ ತಿಂಡಿ ವ್ಯಾಪಾರಿ ಕಾಜು ಬರ್ಫಿ ಬಾದಾಮಿ ಬರ್ಫಿಗಳನ್ನು ಎಷ್ಟು ಇಡ್ಬೋದು ಅನ್ನೋದನ್ನ ಅವನು ತೀರ್ಮಾನ ಅದು ತಗೋಬಹುದು. ಅಷ್ಟೆಷ್ಟು ಇಟ್ಟರೆ ಸೊ ಒಂದೊಂದು 10 ಇದು ಇರ್ಬೋದು. ಸೊ ಬರ್ಬೋದು ಅವರು. ಅಲ್ಲಿಗೆ ಎಷ್ಟು ಬರುತ್ತೆ? ಅಲ್ಲಿಗೆ 420 130 10 ಗ್ರೂಪ್ ಅಂತ ಹೇಳಿದ್ರೆ
ಸೊ ಒಂದೊಂದ್ರಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ನೀವೇ 10ರಿಂದ ಭಾಗಿಸಿ 42 13 ಬರ್ಬೋದು ಅಲ್ಲಿ. ಸೊ 10 ಗುಂಪಾಗುತ್ತೆ. ಸೊ ಒಂದು ಇಲ್ಲಿ 42 ಕಾಜು ಬರ್ಫಿಗಳು ಬರ್ತವೆ ಪ್ಲಸ್ 13 ಏನ್ ಬರ್ತವೆ ಬಾದಾಮಿ ಬರ್ಫಿಗಳು ಬರ್ತವೆ. ಅಲ್ಲಿಗೆ ಎಷ್ಟಾಗುತ್ತೆ 55. ಒಂದು ಗುಂಪಲ್ಲಿ 55 ಇತ್ತು ಅಂದ್ರೆ ಅದು ಟೋಟಲ್ 10 ಗುಂಪಾಗಿ ಉಂಟಾಗುತ್ತೆ. ಸೊ ಇಲ್ಲಿ 42 ಹತ್ತಿದೆ 13 ಹತ್ತಿದೆ. ಸೊ ಇಲ್ಲಿ 13 ಬಾದಾಮಿ ಬರ್ಫಿಗಳು ಇರ್ತವೆ, 42 ಕಾಜು ಬರ್ಫಿಗಳನ್ನ ಜೋಡಿಸಿ 10 ಗುಂಪುಗಳನ್ನಾಗಿ ನಾವು ಮಾಡಬಹುದು. ಇದು ಸುಲಭವಾದಂಥ ಒಂದು ಲೆಕ್ಕ. ಮಾಸಾಹವನ ಕಂಡುಹಿಡಿದು ನಮಗೆ ಸುಲಭವಾಗಿ ಆಗುತ್ತೆ. ಸೊ ಈ ತರ ಲೆಕ್ಕಗಳನ್ನು ನಾವು ಇದೆಲ್ಲ ಅಪ್ಲೈ ಕ್ವಶನ್ಸ್ ಅಂದ್ರೆ ಅನ್ವಯ ಪ್ರಶ್ನೆಗಳು. ಈ ಅನ್ವಯ ಪ್ರಶ್ನೆಗಳನ್ನ ನಾವು ಕಲಿತಾ ಹೋದ್ರೆ ಇದ್ರ ಮೇಲೆ ಲೆಕ್ಕಗಳನ್ನ ಜಾಸ್ತಿ ಕೇಳ್ತಾ ಇರ್ತಾರೆ. ಅನ್ವಯ ಪ್ರಶ್ನೆಗಳನ್ನು ಹೆಚ್ಚು ನೀವು ಕಲಿಬೇಕಾಗುತ್ತೆ. ಮುಖಾಂತರ ಪ್ರಶ್ನೆಗಳು ಬೇರೆ, ಅನ್ವಯ ಪ್ರಶ್ನೆಗಳಿಂದ ನಿಮಗೆ ಹೆಚ್ಚು ಕೊಡ್ತಾರೆ. ಸೊ ಇನ್ನೊಂದು ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಕ್ರಮವಿದು ಒಂದಕ್ಕೊಂದು ಎಷ್ಟು ನಿಕಟವಾಗಿ ಬೆಸೆದುಕೊಂಡು ಅನ್ನೋದನ್ನ ನಾವಿಲ್ಲಿ ಭಾಗಾಕಾರ ಕ್ರಮವಿಧಿಯನ್ನು ನಾವು ನೋಡಿ. ಉದಾಹರಣೆ 2 ಕೊಟ್ಟಿದ್ದಾರೆ ನನಗೆ. ಒಂದು ಉದಾಹರಣೆ ಚೆನ್ನಾಗಿದೆ ಇದು. ಇದು ಲೆಕ್ಕ ಅಲ್ಲ ಇದು. ಯಾವ ರೀತಿ ಬರೀಬಹುದು ಅಂತ ಒಂದು ಜನರಲ್ ಪ್ರಶ್ನೆಯಿಂದ ಕೇಳಿದ್ರೆ ಜನರಲ್ ಬರೀಬಹುದು. ಉದಾಹರಣೆ ಏನಪ್ಪ ಅಂದ್ರೆ Q ಒಂದು ಪೂರ್ಣಾಂಕವಾದಾಗ ಪ್ರತಿ ಧನ ಸಮಪೂರ್ಣಾಂಕ ನೋಡ್ರಿ ಅವರೆಲ್ಲ ಕರೆಕ್ಟಾಗಿ ಹೇಳಿರ್ತಾರೆ. ಪ್ರತಿ ಧನ ಸಮಪೂರ್ಣಾಂಕವು 2Q ರೂಪದಲ್ಲಿ ಮತ್ತು ಪ್ರತಿ ಧನ ಬೆಸ ಪೂರ್ಣಾಂಕವು 2Q ಪ್ಲಸ್ 1 ರೂಪದಲ್ಲಿರುತ್ತವೆ ಎಂದು ತೋರಿಸಿ. ಎಷ್ಟು ಸುಲಭವಾಗಿದೆ ಅಂತಂದ್ರೆ ಈ ತರ ಒಂದು ನಿಮಗೆ ಏನ್ ಮಾಡ್ತಾರೆ ಸಾಧನೆ ಮಾಡೋದಕ್ಕೆ ತೋರಿಸ್ತೀವಿ ಹೇಳ್ತಾರೆ ಕ್ವಶನ್ಸ್. ಇದೇನಪ್ಪ ಲೆಕ್ಕ ಇಲ್ಲ ಏನಿಲ್ಲ, ಇಲ್ಲಿ ಏನು ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಪ್ರಕಾರ ಸೂತ್ರ ಇಲ್ಲ, ಆ ಥರ ಏನು ಅನ್ಕೋಬೇಡಿ. ನೋಡಿ Q ಅನ್ನೋದು ಧನ ಪೂರ್ಣಾಂಕ. ಸೊ ಒಂದು ಪೂರ್ಣಾಂಕ ಅಂದ್ರೆ ಗೊತ್ತಿದೆ 0 1 2 3 4 ಇವೆಲ್ಲ ಪೂರ್ಣಾಂಕಗಳು. ಸೊ +1 -1 ಆ ಥರ ಎಲ್ಲ ಬರ್ತದೆ. 0 -1 +1 ಬರುತ್ತೆ. ಸೊ ಈಗ ನನಗೆ ಒಂದು ಲಕ್ಷ ಹಾಕಿದ್ದಾರೆ, 1 ಲಕ್ಷ ಅದರಲ್ಲಿ ಇರುತ್ತೆ. ಸೊ ಧನ ಸಮಪೂರ್ಣಾಂಕ ಅಂದ್ರೆ 2 4 6 ಇವೇ ಆಗ್ತದೆ. ಇವೆಲ್ಲ ಧನ ಸಮಪೂರ್ಣಾಂಕಗಳು. ಸೊ 2Q ರೂಪದಲ್ಲಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಪ್ರತಿ ಧನ ಬೆಸ ಪೂರ್ಣಾಂಕ 1 3 5 7 ಸೊ ಇವೆಲ್ಲ ಪೂರ್ಣಾಂಕ 2Q ಪ್ಲಸ್ 1 ರೂಪದಲ್ಲಿ ಇರ್ತವೆ ಎಂದು ತೋರಿಸಿ ಅಂತ ಹೇಳ್ತೀವಿ. ಸೊ ನಾನು ಉದಾಹರಣೆಗೆ 2 ತೆಗೆದುಕೊಂಡು 4 ತೆಗೆದುಕೊಳ್ತೀನಿ ಅಂತ ಹೇಳಿ. ಸೊ 2 ಇಂಟು 2 4 ಪ್ಲಸ್ 0. ಸೊ ಅದರಿಂದ 6 ತೆಗೆದುಕೊಳ್ತೀನಿ ಅಂತ 2 3 6 ಪ್ಲಸ್ 0. ಸೊ 8 ತೆಗೆದುಕೊಳ್ತೀನಿ ಅಂದ್ರೆ 2 4 8 ಪ್ಲಸ್ 0. ನೋಡಿ ಇಲ್ಲಿ Q ಅಂದ್ರೆ ಸೊ ಏನು ಒಂದು ಧನ ಪೂರ್ಣಾಂಕ A ಅಂದ್ರೆ 2Q ಆಗಿದೆ. ನೋಡಿ ಶೇಷ ಎಲ್ಲ 0 ಬರ್ತದೆ ಪ್ಲಸ್ 0. ಸೊ A = 2Q. ಹೌದಲ್ವಾ? 2Q ಆಗುತ್ತೆ. ನಾವು ಧನ ಪೂರ್ಣಾಂಕ 2Q ರೂಪದಲ್ಲಿ ಇರುತ್ತೆ. ಸೊ ಯಾವುದೋ ಒಂದು A ಅನ್ನೋದು ಧನ ಪೂರ್ಣಾಂಕ ಅಂದ್ರೆ 2Q ಪ್ಲಸ್ 0 ಬಿಟ್ಬಿಡಿ 2Q ರೂಪದಲ್ಲಿ ಇರುತ್ತೆ. ನಾವು ಸುಲಭವಾಗಿ ಹೇಳ್ಬೋದು. ಎಷ್ಟು ಸುಲಭವಾಗಿ ಅಲ್ವಾ? A ಇದಕ್ಕೆ ನಾವು ತೆಗೆದುಕೊಂಡ್ರೆ A = 2Q ಟೋಟಲ್ ಆಗಿ ಬರೀಬಹುದು. 2Q ಪ್ಲಸ್ 6 ಅಂತ 6 ಅನ್ನೋ 0 ತಾನೆ ಶೇಷ. ಸೊ 2Q ಪ್ಲಸ್ 6 ಅಂತ A = 2Q ಪ್ಲಸ್ 6 ಅಂತ ಹೇಳಿದ್ರೆ ಇದು A = B Q ಪ್ಲಸ್ 6 ಆಗುತ್ತೆ. ಸೊ ಅದೇ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಇದೆ ಅನಿಸುತ್ತೆ. ಇಲ್ಲಿ 2 ಅಂದ್ರೆ ಇಲ್ಲೇನಾಗಿದೆ, ಇಲ್ಲಿ B ಅಂತ ನಾವು ತೆಗೆದುಕೊಳ್ತೀವಿ. A ಅಂದ್ರೆ ಬೇರೆ ಆಗ್ತದೆ ಧನ ಪೂರ್ಣಾಂಕ, ಧನ ಸಮಪೂರ್ಣಾಂಕಗಳು ಆಗ್ತದೆ. ಸೊ ಇದನ್ನೇ ನಾವು ಬೆಸ ಪೂರ್ಣಾಂಕಕ್ಕೆ ಹೋದಾಗ ಸೊ ಯಾವುದೋ ನಾವು ಪ್ರತಿ ಧನ ಬೆಸ ಪೂರ್ಣಾಂಕಗಳಿಗೆ ಹೋದಾಗ ಬೆಸ ಪೂರ್ಣಾಂಕಗಳು ಸೊ ಏನಾಗುತ್ತೆ A = ಅದನ್ನು B Q ಪ್ಲಸ್ 6 ಅಂತಾನೆ ಬರ್ಕೊಳ್ಳಿ. ಸೊ A ಅನ್ನೋದು ಯಾವ್ದೋ ಒಂದು 7 ಅಂತ ತೆಗೆದುಕೊಂಡು 5 ಅಂತ ತೆಗೆದುಕೊಂಡು 5 ತೆಗೆದುಕೊಂಡ್ರೆ 2 2 3 6 ಪ್ಲಸ್ 1 2 3 6 ಪ್ಲಸ್ 7 ತೆಗೆದುಕೊಂಡು ಸೊ ಅಲ್ಲಿ ಎಷ್ಟಾಗಿದೆ 2 2 4 ಸಾರಿ 2 2 4 ಪ್ಲಸ್ 1 2 3 6 ಪ್ಲಸ್ 1 ಈಗ 9 ತೆಗೆದುಕೊಂಡ್ರೆ 2 4 8 ಪ್ಲಸ್. ಸೊ ಈಗ ನೋಡ್ಕೊಳ್ಳಿ ಹಾಗೆ ಇದನ್ನ A ಅಂತ ತೆಗೆದುಕೊಂತೀನಿ ನಾನು. 5 7 9 A ಅಂತ ತಂತೀನಿ. ಇದು ಮಾಮೂಲಿ ಎಲ್ಲ ಕಾಮನ್ ಆಗಿ 2 ಇದೆ. ಸೊ ಇದೇನಾಗುತ್ತೆ ಇಲ್ಲಿ Q ಆಗುತ್ತೆ 2 3 4 ಪ್ಲಸ್ 1 2Q ಪ್ಲಸ್ 1 ಉತ್ತರ ಏನು ಮಾಡಿ. ಸೊ 2 A = 2Q ಪ್ಲಸ್ 1. A ಅನ್ನೋದು ಬೆಸ ಧನ ಪೂರ್ಣಾಂಕ ಯಾವ ರೂಪದಲ್ಲಿ ಇದೆ 2Q ಪ್ಲಸ್ 1 ರೂಪದಲ್ಲಿ
ಸೊ ಅದರಿಂದ ನಮಗೆ ಆರು ನೋಡಿ ಯಾವುದೇ ಒಂದು ಧನ ಸಮಪೂರ್ಣಾಂಕ ಅಂದರೆ ಶೇಷ ಸೊನ್ನೆ. ಸೊ ಅದನ್ನು ಎರಡಕ್ಕೆ ರೂಪದಲ್ಲಿ ಯಾವುದೇ ಒಂದು ಬೆಸ ಪೂರ್ಣಾಂಕಗಳು ಧನ ಬೆಸ ಪೂರ್ಣಾಂಕಗಳಲ್ಲಿ ಶೇಷ ಒಂದು ಬರುತ್ತೆ. ಯಾವುದರಾಗಲಿ ಎರಡರಿಂದ ಭಾಗಿಸ್ತಿದ್ದೀವಿ ಅಂತ ಹೇಳಿದ್ಮೇಲೆ ಬಿ ಅನ್ನೋದೊಂದು ಬೆಸ ಸಂಖ್ಯೆ ಆಗಿರುತ್ತೆ, ಎರಡರಿಂದ ಭಾಗಿಸ್ತಿದ್ದೀವಿ ಅಂತ ಹೇಳಿದ್ಮೇಲೆ ಅದನ್ನು ನಾವು ಏನಾಗುತ್ತೆ ಯಾವುದೇ ಒಂದು ಅಲ್ಲಿಗೆ ಶೇಷ ಒಂದು ಬರುತ್ತೆ. ಸೊ ಮತ್ತೆ ಯಾವುದೇ ಒಂದು ಧನ ಸಂಖ್ಯೆ ಆಗಿರ್ಬೋದು, ಸಮಪೂರ್ಣಾಂಕ ಆಗಿರ್ಬೋದು, ಸಮಪೂರ್ಣಾಂಕ ಶೇಷ ಒಂದು ಬರುತ್ತೆ. ಬೆಸ ಪೂರ್ಣಾಂಕ ಶೇಷ ಸಮಪೂರ್ಣಾಂಕ ಅಂತ ಹೇಳಿದ್ರೆ ಅದು ಶೇಷ ಸೊನ್ನೆ ಬರುತ್ತೆ. ಬೆಸ ಪೂರ್ಣಾಂಕ ಅಂದ್ರೆ ಶೇಷ ಒಂದು ಬರುತ್ತೆ. ಯಾವ್ದಾದ್ರು ನೀವು ಭಾಗಿಸ್ಬೋದು. ಸೊ ಆ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಇದ್ರಲ್ಲಿ ಯಾವುದೇ ಲೆಕ್ಕಗಳಿರಲ್ಲ. ಆದರೆ ಈ ಥರದ ಒಂದು ಸಾಧನೆ ಮಾಡೋದಕ್ಕೆ ಪ್ರೂವ್ ಮಾಡೋದಕ್ಕೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಈ ಥರದ ಪ್ರಶ್ನೆಗಳನ್ನ. ಸೊ ಅವಾಗ ನಿಮಗೆ ಸುಲಭ ಅರ್ಥ ಹೋಗೋದಿಲ್ಲ. ಸೊ ನೆಕ್ಸ್ಟ್ ನಾವು ಅದೇ ರೀತಿ ನಾವು ಇನ್ನೊಂದು ಪ್ರಶ್ನೆ ನಿಮಗೆ ಇದರಲ್ಲೂ ಚೆನ್ನಾಗಿತ್ತು. ಕ್ಯೂ ಒಂದು ಪೂರ್ಣಾಂಕ ಹೌದಾ? ಉದಾಹರಣೆ 3. ಕ್ಯೂ ಒಂದು ಉದಾಹರಣೆ 3 ಕ್ಯೂ ಒಂದು ಪೂರ್ಣಾಂಕವಾದಾಗ ಪೂರ್ಣಾಂಕ ಅಂದ್ರೆ ನಿಮ್ಗೆ ಗೊತ್ತಿದೆ 0 -1 +1 z. ಇದನ್ನು z ಅಂತ ಕರೀತಾರೆ. z = ಒಂದು ಗಣನ ಬರೀಬಹುದು ನಾವು 0 +1 +2 +3 -1 -2 -1. ಇದಕ್ಕೆ ನಾವು ಅವರು ಹೇಳ್ತಾರೆ ಪೂರ್ಣಾಂಕ ಅಂತ ಕರೀತಾರೆ. ಯಾವುದೇ ಒಂದು ಧನ ಬೆಸ ಪೂರ್ಣಾಂಕವು ಯಾವುದೇ ಧನ ಬೆಸ ಪೂರ್ಣಾಂಕವು 4q + 1 ಅಥವಾ 4q + 3 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ರೂಪದಲ್ಲಿ ಇರುತ್ತದೆ ಎಂದು ತೋರಿಸಿ. ಒಂದು ಪೂರ್ಣಾಂಕವಾದ ಕ್ಯೂ ಅನ್ನೋದೊಂದು ಪೂರ್ಣಾಂಕ ಅಂತ ಹೇಳಿದ್ವಿ. ಸೊ ಇಲ್ಲಿ b = 4. ಈಗ a ಯು 4q + 4 ಈಗ a ಒಂದು ಪೂರ್ಣಾಂಕ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಒಂದು ಯಾವುದೋ ಒಂದು ಪೂರ್ಣಾಂಕ. ಸೊ ಅದನ್ನು 4ರಿಂದ ಭಾಗಿಸಿದಾಗ 4q ಬರ್ಬೋದು, ಅಂದ್ರೆ ಶೇಷ 0 ಬರ್ಬೋದು, ಅಥವಾ ಶೇಷ 1 ಬರ್ಬೋದು, ಅಥವಾ ಶೇಷ 2 ಬರ್ಬೋದು, ಅಥವಾ ಶೇಷ 3 ಬರ್ಬೋದು. ಈ ತರ ನಿಮ್ಗೆ ಗೊತ್ತಿದೆ. 4ರಿಂದ ಯಾವ್ದಾದ್ರು ಸಂಖ್ಯೆ ಭಾಗಿಸಿದ್ರೆ ಈ ತರ ಬರ್ಬೋದು. ಉದಾಹರಣೆಗೆ ನಿಮ್ಗೆ ಗೊತ್ತಿದೆ. ಸೊ 4ರಿಂದ 5 ಭಾಗಿಸಿದ್ರೆ 4 × 4 ಶೇಷ 1 ಬರುತ್ತೆ. 4ರಿಂದ 6 ಭಾಗಿಸಿದ್ರೆ 4 × 4 ಶೇಷ 2 ಬರುತ್ತೆ. ಸೊ 4ರಿಂದ 7 ಭಾಗಿಸಿದ್ರೆ 4 × 4 ಶೇಷ 3 ಬರುತ್ತೆ. 4ರಿಂದ 8 ಭಾಗಿಸಿದ್ರೆ 4 × 2 8 0 ಶೇಷ. ನೋಡಿ, ಶೇಷ 0 ಬಂದಾಗ 4q ಆಗುತ್ತೆ +1. 4q + 1 ಇದೆ. 4q + 2 4q + 3 ಇನ್ನು ಅದೇ ತರ ಕಂಟಿನ್ಯೂ ಆಗುತ್ತೆ. 8 9 ಮಾಡಿಸಿದ್ರೆ ಶೇಷ 1 ಬರುತ್ತೆ, 10 ಭಾಗಿಸಿದ್ರೆ 2 ಬರುತ್ತೆ, 11 ಭಾಗಿಸಿದ್ರೆ 3 ಬರುತ್ತೆ, 12 ಭಾಗಿಸಿದ್ರೆ ಶೇಷ 0 ಬರುತ್ತೆ. ಈ ತರ ಯಾವುದೇ ನಂಬರ್ ಆಗಿದ್ರೆ ಇದು ನಿಮ್ಗೆ ಗೊತ್ತಾಗುತ್ತೆ. ಆದ್ರಿಂದ ಏಕೆಂದ್ರೆ 2ರಿಂದ ಭಾಗಿಸಲ್ಪಡೋದ್ರಿಂದ ಯಾವುದೇ ಬೆಸ ಪೂರ್ಣಾಂಕ ಇರ್ತದೆ. ಸೊ ಗೊತ್ತಾಗ್ತಿದೆ, ಬೆಸ ಪೂರ್ಣಾಂಕ 1 3 5 7 9 11 ಈ ತರದ ಅಂತ ಅನ್ಕೊಳ್ಳಿ. ಸೊ ನಾವು ಇದನ್ನ ಸ್ಟಾರ್ಟ್ 5ರಿಂದ ಇದು ಬೆಸ ಪೂರ್ಣಾಂಕ ಅಂತ ಹೇಳಿದ್ರೆ 4ರಿಂದ ನಾವು ಭಾಗಿಸಿದ್ರೆ 4 × 4 ಶೇಷ 1 ಉಳಿತಾ. ಸೊ ಆದ್ದರಿಂದ ಇದರಿಂದ ಬರೀಬಹುದು a = 4q + 1 ಅಂತ ಬರೀಬಹುದು. ಬೆಸ ಪೂರ್ಣಾಂಕ ಈಗ 5 ಆಗಿದೆ. 5ನ್ನ ನಾವು 4 × 4 + 1 ಬರುತ್ತೆ. ಸೊ ಅದೇ ರೀತಿ a = ಇನ್ನೊಂದು 7 ತಿಳ್ಕೊಂಡು 4q ಎಷ್ಟಾಗುತ್ತೆ? 4 × 4 ಶೇಷ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಕಂಟಿನ್ಯೂ ಮಾಡಿ. ಸೊ ಇದು ಬಿಟ್ಬಿಡಿ, 4 × 2 8 ಇದು ಬಿಡಿ. ಸೊ ಇಲ್ಲಿ ಮತ್ತೆ 4 × 2 8 ಶೇಷ 3 ಬರುತ್ತೆ. ಯಾವ್ದಾದ್ರು ತೆಗೆದುಕೊಳ್ಳಿ. ಇದು ಅಷ್ಟೇ 4 × 4 + 1 4 × 8 + 1 ಇದು 9 ಆಗುತ್ತೆ. ಅವ್ರು ಹೇಳಿದ್ರು ಅಲ್ಲಿ ಕರೆಕ್ಟ್ ಆಗ್ತಲ್ಲ. ಸೊ ಅಲ್ಲಿಗೆ ಏನಂತ ನಾವು 4q + 1 ಯಾವುದೇ ಬೆಸ ಪೂರ್ಣಾಂಕವು 4q + 1 ಇರುತ್ತೆ, ಶೇಷ 1 ಇರುತ್ತೆ, ಅಥವಾ 4q + 3 ಇರುತ್ತೆ. ಅಂದ್ರೆ 4ರಿಂದ ಭಾಗ ಆಗ್ಬೇಕಾದ್ರೆ ಮಾತ್ರ ನಂಬರ್ q ಎಷ್ಟಾಗಬಹುದು? 4 × 2 4 3 ಅಥವಾ ಎಷ್ಟಾಗಬಹುದು. ಸೊ ಆದ್ರಿಂದ ನಾವು ಇಲ್ಲಿ ಒಟ್ಟಾರೆ ಏನ್ ಹೇಳ್ಬೋದು? ಯಾವುದೇ ಒಂದು ಧನ ಬೆಸ ಪೂರ್ಣಾಂಕವು 4q + 1 ಅಥವಾ 4q + 3 ರೂಪದಲ್ಲಿ ಇರುತ್ತದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು, ಹೌದಲ್ವಾ? ಸೊ ಇದೇನಂತ ದೊಡ್ಡ ಕಷ್ಟ ಏನಿಲ್ಲ. ಆದ್ರೆ ನೀವು ಅದನ್ನು ಬರಿಬೇಕಾದಷ್ಟು ಆ ಥರ ಈ ಥರ ಬರ್ಬಿಟ್ಟು ಉದಾಹರಣೆ ಕೊಟ್ಟು ಬರೀಬೇಕಾಗ್ತದೆ. ಇದನ್ನು ಪ್ರಶ್ನೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದಕ್ಕೆ ಇವತ್ತಿನ ಒಂದು ಇವತ್ತಿನ ಒಂದು ಅಧ್ಯಾಯದಲ್ಲಿ ನೀವು ಏನು ತಿಳ್ಕೊಂಡಂಗಾಯ್ತು? ಸೊ ಅಂದರೆ ಯೂಕ್ಲಿಡ್
ಮತ್ತು ಭಾಗಾಕಾರ ಕ್ರಮವಿಧಿಗಳು. ಸೊ ಮಾಸಹ ಕಂಡುಹಿಡಿಯೋದು, ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮದಿಂದ ನಾವು ಮಾಸಹನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಇವತ್ತಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ರೆ, ಸೊ ಮುಂದಿನ ತರಗತಿಯಲ್ಲಿ ನಾವು ಅಂಕಗಣಿತದ ಮೂಲ ಪ್ರಮೇಯ ನಾವು ಮಾಡೋಣ. ಸೊ ಇದ್ರ ಮೇಲೆ ಒಂದೆರಡು ಹೋಮ್ವರ್ಕ್ಗಳನ್ನ ಮಾಡ್ಕೊಂಡ್ರಿ, ಮನೆ ಕೆಲಸ ಮನೆ ಮಾಡ್ಕೊಂಡ್ರಿ, ಪ್ರಾಕ್ಟೀಸ್ ಮಾಡಿ. ಹೆಚ್ಚೆಚ್ಚು ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಅವೆಲ್ಲವೂ ನಿಮಗೆ ಪರ್ಫೆಕ್ಟ್ ಆಗ್ತಾವೆ. ಇದಕ್ಕೆ ಭಾಗಾಕಾರ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಕೆಳಗಿನ ಸಂಖ್ಯೆಗಳ ಮಾಸಹವನ್ನು ಕಂಡುಹಿಡಿಯಿರಿ. ಸೊ ನಂಬರ್ 32 ಮತ್ತು 614 ಇದು ದೊಡ್ಡ ಸಂಖ್ಯೆ ಭಾಗಿಸ್ತಾ ಹೋಗೋದು. ಸೊ ಅದೇ ರೀತಿ ನಾವು ಇನ್ನೊಂದು 867 ಆಯ್ತು ಅನಿಸ್ತಿದೆ, ಇದು ಬಿಟ್ಟರೆ 196 ಮತ್ತು 38,220 ಇದನ್ನು ಮಾಡ್ಕೊಂಡ್ರೆ ಸಮಯ ನಿಮಗೆ ಇನ್ನೊಂದು 32,616 ಆಯಿತು. ಸೊ ಇನ್ನೊಂದು ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ, ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮವನ್ನು ಬಳಸಿ ಯಾವುದೇ ಧನಪೂರ್ಣಾಂಕ 3m+1 ರೂಪದಲ್ಲಿ ಇರುತ್ತದೆ ಎಂದು ತೋರಿಸಿ m ಒಂದು ಪೂರ್ಣಾಂಕ ಅಂತ ನಾವು ಒಂದು ಲೆಕ್ಕವನ್ನು ಮಾಡಿ. ಸೊ ಈ ಮುಂದಕ್ಕೆ ಒಂದು ಮಾಡ್ಕೊಳ್ತಾ ಬನ್ನಿ ಈ ಲೆಕ್ಕಗಳನ್ನ. ಸೊ ಮಾಸಹನ